Hello everyone. Bengalurina highly famous temple was the ISKCON temple. So this is located at Hare Krishna Hill, Rajajinagar, Bangalore. Also, I am going to give you full information about this in a video. So come on then, let's see. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಾಲಕ್ಷ್ಮಿ ಮೆಟ್ರೋ ನೀವು ಮೆಜೆಸ್ಟಿಕ್ದಿಂದ 6 to 7 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಂದ ಮೆಟ್ರೋಗೆ ಬಂದರೆ ವಾಕೇಬಲ್ ಡಿಸ್ಟೆನ್ಸ್ ಇರೋದು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಿಂದ ಕೆಳಗಡೆ ಬಂದರೆ 10 to 15 ಮಿನಿಟ್ಸ್ ವಾಕ್ ಮಾಡಿಕೊಂಡು ಬರಬೇಕಾಗತ್ತೆ. ಹಾಗೆ ಈ ಟೆಂಪಲ್ ಬಂದುಬಿಟ್ಟು ಇರೋದು ರಾಜಾಜಿನಗರಲ್ಲಿ. ಸೊ ಇದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಟೈಮಿಂಗ್ ಬಂದುಬಿಟ್ಟು ವೀಕ್ ಡೇಸಲ್ಲಿ 7:15 AM to 1 PM, ಹಾಗೆ 4:15 PM to 8:20 PM. ವೀಕೆಂಡಲ್ಲಿ ಹೋದರೆ ಸ್ಯಾಟರ್ಡೆ ಸಂಡೇ ಹೋದರೆ 7:15 AM to 8:30 PM ದಿನವಿಡೀ ಇರುತ್ತೆ. ಇಲ್ಲಿ ದರ್ಶನ ಕೂಡ ನೀವು ಮಾಡ್ಕೋಬೋದು. ಸೊ ನಾವು ಇವಾಗ ಸ್ಟೆಪ್ಸ್ ಎತ್ಕೊಂಡು ಮೇಲೆ ಹೋದ್ವಿ. ಸೊ ಟೈಮಿಂಗ್ ನೋಡ್ಕೊಂಬಂದ್ರಲ್ಲ ಇವಾಗ ಯಾವ ರೀತಿ ಇರುತ್ತೆ ಅಂತ. ಸೊ ಹಾಗೆ ವಾಕ್ ಮಾಡಿಕೊಂಡು ಮೇಲೆ ಸ್ಟೆಪ್ಸ್ ಎತ್ಕೊಂಡು ಬಂದುಬಿಟ್ರೆ ನಾವಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇರುತ್ತೆ. ಸೊ ಬಿಟ್ಬಿಟ್ಟು ಹೋಗಬೇಕಾಗತ್ತೆ. ಸೊ ನೀವು ಮೆಟ್ರೋಗೆ ಬಂದರೆ ಬೆಸ್ಟ್. ಇಲ್ಲಿ ಮೆಜೆಸ್ಟಿಕ್ನಿಂದ ನೀವು ಮಹಾಲಕ್ಷ್ಮಿ ಮೆಟ್ರೋಗೆ ಬಂದರೆ ಒಳ್ಳೆಯದು. ಸೊ ನೀವು ಬೈಕು ಕಾರ್ಸ್ ಇದ್ದರೆ ಅಲ್ಲಿ ಪಾರ್ಕ್ ಇರುತ್ತೆ, ನಾನು ತೋರಿಸ್ತೀನಿ ಆಮೇಲೆ ವಿಡಿಯೋದಲ್ಲಿ. ಸೊ ಇಲ್ಲಿ ಬ್ಯಾಗ್ಸು ಏನಾದರೂ ನಿಮ್ದು ಇದ್ದರೆ ಪರ್ಸ್ನಲ್ ಅಲ್ಲೆಲ್ಲ ಫೋನು ಎಲ್ಲ ತೆಗೆದುಬಿಟ್ಟು ಬ್ಯಾಗಲ್ಲಿ ಕೊಟ್ಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಸೊ ನಮ್ಮ ಬ್ಯಾಗೆಲ್ಲ ಇಟ್ಬಿಟ್ಟು ನಾವು ಸ್ಲಿಪ್ಪರನ್ನು ಬಿಡಬೇಕಾಗಿತ್ತು. ಸೊ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಹತ್ರ ಹೋಗ್ತಾಯಿದ್ವಿ. ಸೊ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಚೆಕ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಡ್ರೆಸ್ ಕೋಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೇಡೀಸ್ ಎಲ್ಲ ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡಿಕೊಂಡು ಹಾಫ್ ಸ್ಲೀವ್ಲೆಸ್ ಇದ್ದರೆ ಸೊ ಅಲ್ಲಿ ಅಲೋ ಇರಲಿಲ್ಲ. ಹಾಗೆ ಒಳ್ಳೆ ಡ್ರೆಸ್ ಕೋಡ್ನ ಯೂಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾವು ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ಚಪ್ಪಲಿನ ಬಿಟ್ಕೊಂಡ್ಬಿಟ್ಟು ಮುಂದೆ ಹೋಗಬೇಕಂತ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗ ಅಂತೂ ಫುಲ್ ಓಡಾಡ್ತಾ ಇದ್ದ ಅಲ್ಲಿಗೆ. ಹಾಗೆ ಇಲ್ಲಿ ಕಾರ್ ಪಾರ್ಕಿಂಗು ಮತ್ತು 2 ವೀಲರ್ ಪಾರ್ಕ್ ಇರುತ್ತೆ. ಸೊ ನೀವು ಪಾರ್ಕ್ ಮಾಡಿಕೊಂಡು ಹೋಗಬೇಕಾಗತ್ತೆ ಮುಂದೆ. ಸೊ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆ ಕಡೆ ಮೆಟ್ರೋ ಸ್ಟೇಷನ್ ಅಂದರೆ ಪಾಸ್ ಆಗುತ್ತೆ ಮೆಟ್ರೋ. ಸೊ ಅದನ್ನು ನೋಡೋದಕ್ಕೆ ಅಲ್ಲಿಂದ ಇಸ್ಕಾನ್ ಟೆಂಪಲನ್ನು ನೋಡೋದಕ್ಕೆ ವ್ಯೂಸು ತುಂಬ ಚೆನ್ನಾಗಿರುತ್ತೆ. ಸೊ ಅದರ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ನೆಕ್ಸ್ಟ್ ವಾಕ್ ಮಾಡಿಕೊಂಡು ಇಸ್ಕಾನ್ ಹತ್ರ ಬರ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಒಳಗಡೆ ಹೋದ್ವಿ. ಇದು ಬಲರಾಮ ಸ್ವಾಮಿ ದೇವರನ್ನು ಹೊಂದಿರುವ ಮಹಾಕ್ಷೇತ್ರವಾಗಿದೆ ಮತ್ತು ಕೃಷ್ಣಪುರಿ ಎಂದ ಈ ದೇವಸ್ಥಾನವನ್ನು ಕರೀತಾರೆ. ಸೊ ವೆಂಕಟಗಿರಿ ಎಂದು ಸುಪ್ರಸಿದ್ಧವಾದ ಇಸ್ಕಾನ್ ದೇವಾಲಯವು ಶ್ರೀಕೃಷ್ಣನ ಇತಿಹಾಸವನ್ನು ತಿಳಿಬೋದು. ಇದು ಧಾರ್ಮಿಕ ಸ್ಥಳವಾಗಿದೆ, ಅಂದರೆ ಇದು ಈಗ ಪ್ರಸಿದ್ಧ ಧಾರ್ಮಿಕ ಸ್ಥಳವಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸ್ಟೆಪ್ಸ್ ಬಂದುಬಿಟ್ಟು ಏನಾಗಿದೆ ಅಂದರೆ 108 ಬಾರಿ ಇಲ್ಲಿ ಜಪ ಮಾಡಬೇಕು. ಅದು ಒಂದು ಸ್ಟೆಪ್ನಿಂದ ಮತ್ತೊಂದು ಸ್ಟೆಪ್ಗೆ, ಅಂದರೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ ಒಂದೊಂದೇ ಮೆಟ್ಲನ್ನು ಇಟ್ಕೊತ ಹೇಳ್ಕೊತ 108 ಬಾರಿ ಜಪ ಮಾಡಬೇಕಾಗತ್ತೆ. ಸೊ ಜಪ ಮಾಡಿ ಒಳಗಡೆ ಅಲ್ಲಿ ಪ್ರಹ್ಲಾದ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಅದನ್ನು ನಾವು ವೀಕ್ಷಣೆ ಮಾಡಬೇಕು. ಸೊ ನೋಡಿ ಅಲ್ಲಿ 108 ಬಾರಿ ಹೇಳಿದ ಮೇಲಂತೂ ನನಗಂತೂ ಪಾಸಿಟಿವ್ ಎನರ್ಜಿನೇ ಬಂದುಬಿಡ್ತು. ಇದೇನಪ್ಪ ಅಂದ್ಕೊಂಡಿದ್ದೆ. ಸೊ ಫಸ್ಟ್ ಟೈಮ್ ಹೋದಾಗಂತೂ ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ವ್ಯೂಸು. ಅಂದರೆ ಫಸ್ಟ್ ಟೈಮ್ ಬಂದವರೆಲ್ಲ ಬೆಂಗಳೂರಲ್ಲಿ ಏನು ನೋಡಬೇಕು ಅಂದರೆ ಇಸ್ಕಾನ್ ಟೆಂಪಲ್ ಮಾತ್ರ ನೋಡಲೇಬೇಕಾದ್ರು. ಹಾಗೆ ನಾವು ಫಸ್ಟ್ ಟೈಮ್ ಬಂದಾಗೆಲ್ಲ ನೋಡಬೇಕು ಅಂತ ಇಷ್ಟಪಟ್ಟು ಬಂದಿದ್ವಿ. ಹಾಗೆ ಅಲ್ಲಿ ಲಾಸ್ಟ್ ಟೈಮ್ ಬಂದಂಗೆ ಈ ಸಲ ಅಂತೂ ಡಿಫ್ರೆಂಟ್ ಆಗಿದೆ. ಸೊ ನೀಟ್ನೆಸ್ ಇಟ್ಟಿದ್ದಾರೆ, ಚೆನ್ನಾಗಿದೆ ದೇವಾಲಯ. ಆವಾಗಿನಕ್ಕಿಂತ ಇವಾಗ ಮಸ್ತ್ ಮಾಡಿದ್ದಾರೆ. ಹಾಗೆ ರಾಧಾಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಸೊ ಆದರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದು. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ಹೊರಗಡೆ ಬರ್ತಾಯಿದ್ವಿ. ಸೊ ರಾಧಾಕೃಷ್ಣ ಟೆಂಪಲ್ಲು ವೀಕ್ಷಣೆ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಹೊರಗಡೆ ಬಂದರೆ ನಿಮಗೆ ನೀವು ನೋಡ್ಬೋದು. ಹಾಗೆ ತಿನ್ಕೊಳ್ಳೋಕ್ಕೆ ಸ್ವಲ್ಪ ಊಟನೂ ಇರುತ್ತೆ ಅಲ್ಲಿ. ನೀವು ಪೇ ಮಾಡಿಬಿಟ್ಟು ಊಟನೂ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಬೇಕಾದರೆ ಐಟಮ್ಸ್ನ ನೀವು ತೊಗೊಳ್ಬೇಕು ಅಂದರೆ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ರಾಧಾಕೃಷ್ಣಂದು ಫೋಟೋಸು ಫ್ರೇಮ್ಸ್ ಎಲ್ಲ ಇತ್ತು. ಸೊ ನೋಡ್ಕೊಂಡ್ಬಿಟ್ಟು ಹಾಗೆ ಹೊರಗಡೆ ಬಂದ್ವಿ. ಸೊ ಇಲ್ಲಿಂದ ದೇವಸ್ಥಾನದ ವ್ಯೂಸು ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆ ಇದಕ್ಕೆ ಕಲ್ಯಾಣಿ ಅಂತಲೇ ಹೇಳ್ಬೋದು. ನಾನು ಇದನ್ನು ಫಸ್ಟ್ ಟೈಮ್ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಅಂತ ಮಾಡಿದ್ದೆ. ಸೊ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಅದು ಹಾಗೆ ಕಾಣಿಸ್ತಾ ಇದೆಯಲ್ಲ. ಸೊ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರಲಿ ಅಂತ ಈ ಥರ ಮಾಡಿದ್ದಾರೆ. ಸೊ ನೀರಿಂದ ನಾವಿಲ್ಲಂದ ಫೋಟೋ ತಗೊಂಡ್ಬಿಟ್ಟು ಹಾಗೆ ಕಿಚಡಿ ಕೊಡ್ತಾರೆ ಇಲ್ಲಿ. ಅಂದರೆ ಕಿಚಡಿ ಅನ್ನದ ರೂಪದಲ್ಲಿ ಕಿಚಡಿ ಕೊಡ್ತಾರೆ. ಸೊ ಕೂತ್ಕೊಂಡು ತಿನ್ನೋದಕ್ಕೆ ಸಿಸ್ಟಮೆಟಿಕ್ ಆಗಿತ್ತು.
ಇತ್ತು, ಕ್ಲೀನ್ನೆಸ್ ಇತ್ತು. ಹಾಗೆ ವಾಟರ್ ಕೂಡ ಇದೆ, ಅಲ್ಲಿ ನೀರು ಕುಡ್ಕೊಂಡ್ಬಿಟ್ಟು ಹಾಗೆ ಮುಂದೆ ಹೋಗಬೇಕಂತ. ಅನ್ನಪ್ರಸಾದ ಕೂಡ ಇರುತ್ತೆ ಇಲ್ಲಿ. ಸೊ ಅನ್ನಪ್ರಸಾದ ಡೈಲಿ ಇರುತ್ತೆ. ಹಾಗೆ ಮಧ್ಯಾಹ್ನ 12ರಿಂದ ಆಮೇಲೆ 3 ಗಂಟೆವರೆಗೂ ಮಾತ್ರ ಇರುತ್ತೆ. ಸೊ ಬೇಗ ಹೋಗಿ ಊಟ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಇಲ್ಲಿ ಪ್ರಸಾದ ನಂಗೆ ತುಂಬ ಇಷ್ಟ ಆಯಿತು. ನನಗೆಲ್ಲ ದೇವಸ್ಥಾನದಲ್ಲಿ ಹೋದರೆ ಪ್ರಸಾದ ತುಂಬ ಇಷ್ಟ. ಸೊ ನಾನು ಪ್ರಸಾದ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬರಬೇಕಾದ್ರೆ ನನಗೆ ಅಲ್ಲಿ ಏನು ಇಷ್ಟ ಆಯಿತು ಅಂದರೆ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ಜಪ ಮಾಡಿದ್ವಲ್ಲ 108 ಬಾರಿ, ಅದಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಹೋಗಿದ್ರೆ ಅಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ. ಸೊ ಇಲ್ಲಿಗೆ ಯಾರ್ಯಾರು ಹೋಗಿಲ್ವೋ ಬೆಂಗಳೂರಿಗೆ ಬಂದರೆ ನೀವು ಕೂಡ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಾನು ಫಸ್ಟ್ ಟೈಮ್ ಬಂದಾಗೆಲ್ಲ ಹೋಗ್ಬೇಕಂತ ಎಕ್ಸೈಟಿಂಗ್ ಇತ್ತು. ಸೊ ಹೋಗಿ ಬಂದೆ, ತುಂಬ ಇಷ್ಟ ಆಯಿತು. ನಾನು ಇಲ್ಲಿ 4-5 ಸತಿನಾದರೂ ಹೋಗಿದ್ದೆ. ಸೊ ವಿಡಿಯೋ ಮಾಡಬೇಕಂತ ಮತ್ತೆ ಬಂದುಬಿಟ್ಟು ನಿಮ್ಗೆ ವಿಡಿಯೋನ ಡೀಟೇಲ್ಸನ್ನು ಹೇಳಿದ್ದೀನಿ. ಸೊ ಹರೇ ಕೃಷ್ಣ, ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.